ಗುರುಜಿ, ಇನ್ನು ಮುಂದಿನ ರಾಶಿ ಧನುರ್ ರಾಶಿ. ಈ ಧನುರ್ ರಾಶಿಯವರಿಗೆ ಈ ಜೂನ್ ತಿಂಗಳು ಯಾವೆಲ್ಲ ರೀತಿಯಲ್ಲಿ ಶುಭವನ್ನ ತಂದುಕೊಡುತ್ತೆ? ಧನುರ್ ರಾಶಿನವರು ಪಾಪ ಈಗ ಆಲ್ರೆಡಿ ಅರ್ಧಾಷ್ಟಮ ಶನಿಯಿಂದ ತುಂಬಾ ಕಷ್ಟಪಟ್ಟು ಬಿಟ್ಟಿದ್ದಾರೆ. ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ ದರ್ಶನ್ ಅವರ ಬಗ್ಗೆ. ಇದೇ ಧನುರ್ ರಾಶಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯವರಾಗಿದ್ದಾರೆ. ಸೊ ಮಾಡಿರೋ ತಪ್ಪುಗಳಿಗೂ ಶಿಕ್ಷೆ ಅನುಭವಿಸಬೇಕು, ಮಾಡದೇ ಇರೋ ತಪ್ಪುಗಳಿಗೂ ಸಹ ಶಿಕ್ಷೆ ಅನುಭವಿಸಬೇಕು. ಧನುರ್ ರಾಶಿಯಲ್ಲಿರ್ತಕ್ಕಂಥ ಸಂದರ್ಭ ಈ ತರ ಇದೆ ಈ ಸಮಯದಲ್ಲಿ. ಸೊ ಅರ್ಧಾಷ್ಟಮ ಶನಿ ಎಫೆಕ್ಟ್ ಅನ್ನೋದು ಇನ್ನೂ ಸಾಕಷ್ಟು ಕಾಲ ನಿಮ್ಮ ಮೇಲೆ ಪ್ರಭಾವಿತವಾಗಿರತಕ್ಕಂಥದ್ದು ಗೋಚರವಾಗ್ತಾ ಇದೆ. ಆದರೆ ಬೇರೆ ಗ್ರಹಗಳು ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಪೋರ್ಟಿವ್ ಆಗಿರತಕ್ಕಂಥದ್ದು. ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಸೋರ್ಸ್ಗಳಿಂದ ನಿಮಗೆ ಅನುಕೂಲ, ಲಾಭ, ಸಂತೋಷಗಳು ಬರತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಕುಜ ನಿಮಗೆ ಪಂಚಮದಲ್ಲಿದ್ದು ಅಲ್ಲಿಂದ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೊಸ ಸಾಲಗಳಿಗೆ ಸಿಕ್ಕಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಈ ಸಮಯದಲ್ಲಿ. ಹಳೆ ಸಾಲುಗಳು ಏನಾದರೂ ಪೆಂಡಿಂಗ್ ಇಟ್ಕೊಂಡಿದ್ದಾದಲ್ಲಿ ಅದನ್ನ ಅಟ್ಲೀಸ್ಟ್ 1-2 ಇನ್ಸ್ಟಾಲ್ಮೆಂಟ್ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಅದನ್ನು ಹಾಗೆ ಬಿಟ್ಕೊಳ್ಳೋದ್ರಿಂದ ಮಾನಹಾನಿಯಾಗುವಂಥ ಒಂದು ಸಾಧ್ಯತೆ, ಬಂಧನ ಭೀತಿಗೆ ಸಿಕ್ಕಾಕೊಳ್ಳತಕ್ಕಂಥ ಸಾಧ್ಯತೆ ಗೋಚರವಾಗ್ತಾ ಇದೆ. ಅದೇ ಪ್ರಕಾರವಾಗಿ ನಿಮಗೆ ರವಿ 6 ಮತ್ತು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥದ್ದು ಮಿಶ್ರ ಫಲಿತಾಂಶಗಳನ್ನೇ ಕೊಡ್ತಾ ಇದ್ದಾನೆ. ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗಳು ಏನು ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ತಿಂಗಳು ಸ್ವಲ್ಪ ನೀವು ಎಲ್ಲವನ್ನ ನೀವು ಸ್ಲೋ ಡೌನ್ ಮಾಡಿಕೊಂಡು ನಿಧಾನವಾಗಿ ಹೋಗಿದ್ದಾದಲ್ಲಿ ಒಳ್ಳೆಯದಾಗುತ್ತೆ ನಿಮಗೆ. ಶುಕ್ರನೂ ಅಷ್ಟೇ ನಿಮಗೆ 6 ಮತ್ತು 11ನೇ ಮನೆ ಅಧಿಪತಿಯಾಗಿದ್ದು ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಅಲ್ಲಿಂದ ಅಷ್ಟಮಕ್ಕೆ ಸಂಚಾರ ಮಾಡುವಾಗ ನಿಮ್ಮ ವಲಯದಲ್ಲಿರತಕ್ಕಂಥ ಹೆಣ್ಣು ಮಕ್ಕಳು, ನಿಮ್ಮ ಒಡ ಹುಟ್ಟಿದವರಾಗಿರ್ಬೋದು, ನಿಮ್ಮ ಸಂಗಾತಿ ಆಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರತಿಕೂಲವಾದಂಥ ಒಂದು ವರ್ತನೆಯನ್ನು ಮಾಡತಕ್ಕಂಥದ್ದು, ಅವರಿಂದ ಸಮಸ್ಯೆಗಳು ಜಾಸ್ತಿ ಆಗತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕಾಗುತ್ತೆ. ನಿಮಗೆ ನಾನು ಹೇಳ್ತಕ್ಕಂಥ ಪರಿಹಾರ ಅಂತಂದರೆ, ಒಂದು ಅಪರಾಜಿತ ಸ್ತೋತ್ರವನ್ನು ಪ್ರತಿದಿನ ಕೇಳತಕ್ಕಂಥದ್ದು ಅಥವಾ ಹೇಳ್ತಕ್ಕಂಥದ್ದು, ಇದನ್ನು ಮಾಡಿ. ಖಡ್ಗಮಾಲಾ ಸ್ತೋತ್ರದಲ್ಲಿ ಒಂದು ಶಕ್ತಿ ದೇವತೆ ಸನ್ನಿಧಾನದಲ್ಲಿ ಕೆಂಪು ನೀರಿನಲ್ಲಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಅಷ್ಟಮಿ ಅಥವಾ ನವಮಿ ದಿವಸ ಇದನ್ನು ಮಾಡಿಸಿ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಇನ್ನು ಮನೆಯಲ್ಲಿ 91 ಪಿರಮಿಡ್ಸ್ ಅನ್ನತಕ್ಕಂಥ ಒಂದು ಎನರ್ಜೈಸ್ಡ್ ವಾಸ್ತು ಐಟಮ್ ಅನ್ನು ತಗೊಂಡು ಬಂದು ದೇವರ ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿ, ಒಂದು ಬೆಳ್ಳಿ ತಟ್ಟೆ ಮೇಲೆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕಿ ಅದರ ಮೇಲೆ ಸ್ಥಾಪನೆಯನ್ನು ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಾ.